ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಒಂದೆಲ್ಗದ ತಂಬುಳಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದೆಲ್ಗ ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಹಾಗೂ ವಾಕ್ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇದನ್ನ ಆಗಾಗ್ಗೆ ಬಳಸ್ತಾ ಇರೋದು ತುಂಬಾ ಒಳ್ಳೆಯದು. ಬೇಕಾಗುವ ಪದಾರ್ಥಗಳು: ಒಂದೆಲ್ಗ ಅಥವಾ ಬ್ರಾಹ್ಮಿ ಅಂತಿರಲ್ಲ ಅದು ಸುಮಾರು ನಾನು ಒಂದು ಕೈಯಲ್ಲಿ ಹಿಡಿಯಷ್ಟು ಅಂದ್ರೆ ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹತ್ರ ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ. ಜೀರಿಗೆ ಅರ್ಧ ಟೀ ಸ್ಪೂನ್ ನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೀನಿ 1 ಟೀ ಸ್ಪೂನ್ ನಷ್ಟು, ಮೆಣಸು 10 ರಿಂದ 15, ನೀರು ನಾನು ಹತ್ರ ಅರ್ಧ ಕಪ್ನಷ್ಟು ಇಟ್ಕೊಂಡಿದ್ದೀನಿ. ನೀರನ್ನ ತಂಬಳಿ ತಿಕ್ನೆಸ್ ನೋಡಿ ಹಾಕೊಳ್ಳೋಣ. ಮಜ್ಜಿಗೆ ಅಥವಾ ಮೊಸರು ಅರ್ಧ ಕಪ್ನಷ್ಟು, ಒಗ್ಗರಣೆಗೆ 1.5 ಟೀ ಸ್ಪೂನ್ ನಷ್ಟು ತುಪ್ಪ, ಸಾಸಿವೆ 1/4 ಟೀ ಸ್ಪೂನ್ ನಷ್ಟು, ಸಣ್ಣ ಒಗ್ಗರಣೆ ಸೌಟನ್ನ ಬಿಸಿಗಿಡಿ, ಅದಕ್ಕೆ ಸ್ವಲ್ಪ ಅಂದ್ರೆ ಒಂದು 1/4 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ ಮೆಣಸು ಹಾಕಿ, ಮೆಣಸನ್ನ ಸ್ವಲ್ಪ ಫ್ರೈ ಮಾಡಿ, ಹಾಗೆ ಜೀರಿಗೆ ಹಾಕಿ, ಜೀರಿಗೆ ಕೆಂಪು ಬಣ್ಣ ಬರೋವರೆಗೆ ಫ್ರೈ ಮಾಡಿ. ಈಗ ನೋಡಿ ಜೀರಿಗೆ ಪಟ ಅಂತಿದೆ, ಹಾಗೆ ಕೆಂಪು ಬಣ್ಣಕ್ಕೆ ಬಂದಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಈ ಒಂದೆಲ್ಗನ ಮಿಕ್ಸಿಗೆ ಹಾಕ್ಬೇಕಾದ್ರೆ ನೀವು ಸ್ವಲ್ಪ ಕಟ್ ಮಾಡಿ ಅಥವಾ ಹೀಗೆ ಕೈಯಲ್ಲೇ ಮುರಿದ್ಬಿಟ್ಟು ನೀವು ಇದನ್ನ ಮಿಕ್ಸಿ ಜಾರಿಗೆ ಹಾಕಿ, ಉಪ್ಪು ಹಾಕಿ, ತೆಂಗಿನಕಾಯಿ ತುರಿ, ಜೀರಿಗೆ ಮೆಣಸು ಹುರಿದಿರ್ತಿರಲ್ಲ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ. ಈಗ ಈ ಮಿಕ್ಸಿಗೆ ಎಲ್ಲ ಪದಾರ್ಥ ಹಾಕಿದ್ಮೇಲೆ ಒಂದ್ಸಲ ಡ್ರೈ ಆಗಿ ರುಬ್ಬಿ ಆಮೇಲೆ ನೀರು ಹಾಕೊಂಡು ರುಬ್ಬೋಣ. ಡ್ರೈ ರುಬ್ಬಿದ ಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ. ನಾನೀಗ ಒಂದು 1/4 ಕಪ್ ಹತ್ರ ಹಾಕಿದ್ದೀನಿ. ಇದ್ಮೇಲೆ ರುಬ್ಕೋಬೇಕು. ಸಣ್ಣಕ್ಕೆ ರುಬ್ಬಿದ ಮೇಲೆ ಇದನ್ನ ಒಂದು ಬೌಲ್ಗೆ ತೆಕ್ಕೊಳ್ಳಿ. ಆ ಉಳಿದಿದ್ದ ನೀರನ್ನ ಮಿಕ್ಸಿ ಜಾರಿಗೆ ಹಾಕಿ, ತಂಬಳಿನ ಕೂಡ ಒಂದ್ಸಲ ಹೀಗೆ ಕುಲ್ಕ್ಬೇಕು. ಬಟ್ಲಿಗೆ ತೆಗೆದ್ಮೇಲೆ ಮಜ್ಜಿಗೆ ಹಾಕೋಣ. ನಾನು ಮಜ್ಜಿಗೆ ಹಾಕೋದ್ರಿಂದ ಡೈರೆಕ್ಟಾಗಿ ಹಾಕಿದ್ದೀನಿ. ನೀವು ಮೊಸರು ಹಾಕ್ತಿದ್ರೆ ಮೊಸರನ್ನ ಒಂದು ಸುತ್ತು ಮಿಕ್ಸಿನಲ್ಲಿ ತಿರುಗಿಸ್ಬಿಟ್ಟೆ ಹಾಕಿ. ತಂಬಳಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಅಂದರೆ ಸಾರಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಒಗ್ಗರಣೆ ಸ್ವಲ್ಪ ಬಿಸಿಗಿಟ್ಟು ಅದಕ್ಕೆ ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಅಂದಮೇಲೆ ಜೀರಿಗೆ ಹಾಕಿ, ಜೀರಿಗೆ ಹಾಕಿ ಸ್ಟವ್ ಆಫ್ ಮಾಡಿ. ಜೀರಿಗೆ ತುಪ್ಪದ ಬಿಸಿಗೆ ಆಗತ್ತೆ. ಒಗ್ಗರಣೆ ಬಿಸಿ ಇದ್ದಂತೆ ತಂಬಳಿ ಮೇಲೆ ಹಾಕಿ, ಹಾಗೆ ಒಗ್ಗರಣೆ ಸೌಟಿ ಕೂಡ ಸ್ವಲ್ಪ ತಂಬಳಿ ಹಾಕಿಬಿಟ್ಟು ಅದನ್ನು ಬೌಲಿಗೆ ತೆಗೀರಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ಒಂದೆಲ್ಗದ ತಂಬಳಿ ಊಟಕ್ಕೆ ರೆಡಿ ಆಯಿತು. ನಾವು ಸಾಧಾರಣವಾಗಿ ಎಲ್ಲ ತಂಬುಳಿಗಳನ್ನು ಮಾಡಬೇಕಾದ್ರೆ ಸೊಪ್ಪು ಹಾಕೋದಾದರೆ ಸೊಪ್ಪನ್ನು ಹುರಿತೀವಿ, ಹಾಗೆ ತರಕಾರಿ ಅಂದರೆ ಅದನ್ನು ಹುರಿದ್ಬಿಟ್ಟು ಮಾಡ್ತೀವಿ. ಆದರೆ ಇಲ್ಲಿ ಒಂದೆಲ್ಗ ನಾವು ಅದರಲ್ಲಿ ಔಷಧೀಯ ಗುಣವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಅದನ್ನು ಹುರಿದೆ ಹಾಗೆ ಮಾಡ್ತಾ ಇದ್ದೀವಿ. ನೋಡಿದ್ರಲ್ವಾ ಒಂದೆಲ್ಗ ತಂಬಳಿನ ಹೇಗೆ ಮಾಡೋದಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ತಂಬಳಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.